ನಮಸ್ತೆ, ಎಜೆ ನ್ಯೂಸ್ಗೆ ಸ್ವಾಗತ. ತುಮಕೂರು ಜಿಲ್ಲೆಯ ಕೊರಟಗೆರೆ ಪಟ್ಟಣಕ್ಕೆ ದಿಢೀರ್ ಭೇಟಿ ಕೊಟ್ಟ ಜಿಲ್ಲಾಧಿಕಾರಿ. ಕೃಷಿ ಇಲಾಖೆ ಮೇವು ಬ್ಯಾಂಕ್ ತುಂಬಾಡಿ ಗ್ರಾಮ ಪಂಚಾಯಿತಿಯಲ್ಲಿ ಕುಡಿಯುವ ನೀರಿನ ಸಮಸ್ಯೆ, ಜೆಜಿಎಂ ವ್ಯವಸ್ಥೆ ಬಗ್ಗೆ ಪರಿಶೀಲನೆ. ಕೃಷಿ ಇಲಾಖೆ ಬೆಸ್ಕಾಂ ಅಧಿಕಾರಿಗಳಿಗೆ ಕ್ಲಾಸ್ ತೆಗೆದುಕೊಂಡ ಜಿಲ್ಲಾಧಿಕಾರಿ. ಜಿಲ್ಲಾಧಿಕಾರಿಗಳು ಕೇಳಿದ ಮಾಹಿತಿಗೆ ತಬ್ಬಿಬ್ಬಾದ ಕೃಷಿ ಅಧಿಕಾರಿ. ದಾಸ್ತಾನು ಮಳಿಗೆಯನ್ನ ಸ್ವಚ್ಛವಾಗಿ ಇಟ್ಟುವಂತೆ ಸೂಚನೆ. ತುಂಬಾಡಿ ಗ್ರಾಮದಲ್ಲಿ ಕೊರೆದ ಹೊಸ ಬೋರ್ವೆಲ್ಗೆ ವಿದ್ಯುತ್ ಸಂಪರ್ಕ ನೀಡದೇ ಇದ್ದ ಬೆಸ್ಕಾಂ ಅಧಿಕಾರಿಗೆ ಸಂಪರ್ಕ ನೀಡುವಂತೆ ತಾಗಿತು. ಮೇವು ಬ್ಯಾಂಕಿನಲ್ಲಿ ಸರತಿ ಸಾಲಲ್ಲಿ ನಿಂತು ಮೇವು ತೆಗೆದುಕೊಳ್ಳುತ್ತಿದ್ದ ರೈತರ ಬಳಿ ಹೋಗಿ ಮಾತನಾಡಿದ ಜಿಲ್ಲಾಧಿಕಾರಿ ಶುಭಾ ಕಲ್ಯಾಣ್. ಹೋಬಳಿ ಮಟ್ಟದಲ್ಲಿ ರೈತರಿಗೆ ಸಮರ್ಪಕ ಮಾಹಿತಿ ಕೊಡಬೇಕು. ಗೊಬ್ಬರ, ಬಿತ್ತನೆ ಬೀಜ ಇನ್ನಿತರ ರೈತರಿಗೆ ಸಮಸ್ಯೆ ಆಗದಂತೆ ನೋಡಿಕೊಳ್ಳಬೇಕು. ಗೊಬ್ಬರದ ಅಂಗಡಿಯಲ್ಲಿ ನಿಗದಿತ ಬೆಲೆಗಿಂತ ಹೆಚ್ಚು ಬೆಲೆಗೆ ಮಾರಾಟ ಮಾಡಿದ್ರೆ ಅಂತಹ ಅಂಗಡಿಗಳ ಮಾಲೀಕರ ವಿರುದ್ಧ ಶಿಸ್ತು ಕ್ರಮ ಹಾಗೂ ಅಂಗಡಿ ಲೈಸೆನ್ಸ್ ರದ್ದು ಮಾಡುವುದಾಗಿ ಖಡಕ್ ಎಚ್ಚರಿಕೆ ಕೊಟ್ಟಾಡಿಸಿ. ಪಟ್ಟಣ ಸೇರಿ ತಾಲೂಕಿನ ಯಾವುದೇ ಹಳ್ಳಿಯಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಆಗದಂತೆ ನೋಡಿಕೊಳ್ಳಬೇಕು ಅಧಿಕಾರಿಗಳು. ರೈತರು ಹಾಗೂ ಸಾರ್ವಜನಿಕರಿಗೆ ಅತಿವೃಷ್ಟಿ ಅನಾವೃಷ್ಟಿಯಿಂದ ಏನಾದರೂ ಸಮಸ್ಯೆ ಆದಲ್ಲಿ ಹೆಲ್ಪ್ಲೈನ್ ನಂಬರ್ಗೆ ಕರೆ ಮಾಡುವಂತೆ ಜಿಲ್ಲಾಧಿಕಾರಿಗಳ ಸೂಚನೆ. ನಮಸ್ಕಾರ. ಈಗ ನಮ್ಮ ಜಿಲ್ಲೆಯಲ್ಲಿ ಮಳೆ ಶುರುವಾಗಿದೆ. ವಾಡಿಕೆ ಮಳೆ ಮೇ 22 ತನಕ ಆಲ್ಮೋಸ್ಟ್ 96 ಮಿಲಿಮೀಟರ್ಸ್. ಬಟ್ ನಮಗೆ ಬಂದಿರೋ ಮಳೆ ಸುಮಾರು 160 ಮಿಲಿಮೀಟರ್ಸ್ ಮಳೆ ಆಗಿದೆ. ನಮ್ಮ ಇಡೀ ಜಿಲ್ಲೆಯಲ್ಲಿ ಎಲ್ಲ ತಾಲೂಕಲ್ಲಿ ಕೂಡ ಒಳ್ಳೆಯ ಉತ್ತಮ ಮಳೆ ಆಗಿದೆ. ಕೊರಟಗೆರೆ, ಕುಣಿಗಲಲ್ಲಿ ನಾವು ನಿರೀಕ್ಷೆ ಮಾಡಿರೋ ಮಟ್ಟಕ್ಕೆ ಆಗಿಲ್ಲ, ಸ್ವಲ್ಪ ಕಡಿಮೆ ಆಗಿದೆ. ಸೊ ಅದರಿಂದಾಗಿ ಸ್ವಲ್ಪ ಬೋರ್ವೆಲ್ ರೀಚಾರ್ಜ್ಗಳು ಆಗ್ತಾ ಇದೆ. ಬಟ್ ಇದ್ರೂ ಈಗ ಬರ ಸ್ವಲ್ಪ ಎಲ್ಲ ಕಡೆ ಇರೋದ್ರಿಂದ ನಾವು ಕುಡಿಯೋ ನೀರಿಗೆ ಟಾಸ್ಕ್ ಫೋರ್ಸ್ ಮುಖಾಂತರ SDRF ಫಂಡ್ಸಲ್ಲಿ ಮತ್ತು ಕ್ಯಾಪಲ್ಲಿ ನಮಗೆ ಪ್ರತಿ ತಾಲೂಕಿಗೆ ಆಲ್ಮೋಸ್ಟ್ 85 lakhs ಬಂದಿದೆ ಹೊಸ ಬೋರ್ವೆಲ್ಸ್ ಕೊರೀಲಿಕ್ಕೆ. ಮತ್ತು ಜಲ್ ಜೀವನ್ ಮಿಷನ್ ಅಡಿಯಲ್ಲಿ ಕೂಡ ಈಗ ಕುಡಿಯೋ ನೀರು ಸಮಸ್ಯೆ ಇದ್ದರೆ ಇಮಿಡಿಯೇಟ್ ಅದನ್ನು ಬಗೆಹರಿಸಬೇಕು ಅಂತ ನಮ್ಮ AC ಅವರ ಅಧ್ಯಕ್ಷತೆಯಲ್ಲಿ ಟಾಸ್ಕ್ ಫೋರ್ಸ್ ಅಂತೂ ಮಾಡ್ತಾಯಿದ್ದೀವಿ ಮೀಟಿಂಗ್ಗಳು. ಅದು ಪ್ರತಿ ವಾರ ಮತ್ತು ಏನಾದ್ರು ತುರ್ತು ಸಭೆ ಕೂಡ ಮಾಡೋಕ್ಕೆ ನಾವು ಡೈರೆಕ್ಷನ್ಸ್ ಕೊಟ್ಟಿದ್ದೀವಿ. ಸೊ ಜನರಿಗೆ ಮೊದಲನೇದಾಗಿ ಕುಡಿಯೋ ನೀರು ತೊಂದರೆ ಎಲ್ಲಿನೂ ಆಗಬಾರ್ದು ಅನ್ನೋ ದೃಷ್ಟಿಯಿಂದ ಇಷ್ಟೊಂದು ಯೋಜನೆ ಅಡಿಯಲ್ಲಿ ನಾವು ಕ್ರಮವನ್ನು ತೆಗೆದುಕೊಳ್ತಾ ಇದ್ದೀವಿ. ಅದು ಇಲ್ಲದೆ ಇವತ್ತು ಫಾಡರ್ ಬ್ಯಾಂಕ್ ಕೂಡ ನೋಡಿದ್ದೀವಿ. ಈಗ ಹೋದ ವರ್ಷವೂ ನಮಗೆ ಮಳೆ ಅಷ್ಟು ಚೆನ್ನಾಗಿ ಇರಲಿಲ್ಲ. ಸೊ ಆದ್ದರಿಂದ ಈಗ ರೈತರಿಗೆ ಬೇಡಿಕೆ ಇದೆ, ಅವರು ಹಸುಗೆ ಎಲ್ಲ ನಮಗೆ ಒಣಮೇವು ಕೊಡಬೇಕು ಅಂತ. ಸೊ KGಗೆ 2 ರೂಪಾಯಿ ಅಂತ ಹೇಳಿ ನಮ್ಮ ಜಿಲ್ಲೆ ಒಳಗಡೆ ಒಣಮೇವನ್ನು ಒಂದು 20 ಫಾಡರ್ ಬ್ಯಾಂಕ್ಸು ಎಲ್ಲ ತಾಲೂಕಲ್ಲಿ ಕೂಡ ಮೇವು ಬ್ಯಾಂಕ್ ಓಪನ್ ಮಾಡಿದ್ದೀವಿ. ಚಿಕ್ಕನಾಯಕನಲ್ಲಿ, ಶಿರಾ, ಕೊರಟಗೆರೆ, ಪಾವಗಡದಲ್ಲಿ 3 ಫಾಡರ್ ಬ್ಯಾಂಕ್ಸು ಹೋಬ್ಳಿ ವೈಸ್ ನಾವು ಓಪನ್ ಮಾಡಿದ್ದೀವಿ. ಎಲ್ಲಿ ಬೇಡಿಕೆ ಇದೆ ಅಲ್ಲಿ ಓಪನ್ ಮಾಡ್ತಾಯಿದ್ವಿ. ಇವತ್ತು ಕೂಡ ನಾವು ನೋಡಿದ್ದೀವಿ, ಸುಮಾರು ರೈತರು ಬಂದು ಅದರಲ್ಲಿ ಒಂದು ಉಪಯೋಗ ಪಡೆಕೊಳ್ತಾ ಇದ್ದಾರೆ. ಸೊ ಅದರಿಂದಾಗಿ ಈಗ ನೋಡಬೇಕು, ಇನ್ನೂ ಒಂದು ಮುಂದಿನ ವಾರಗಳಲ್ಲಿ ಮಳೆ ಹೆಂಗೆ ಬರ್ತಾ ಇದೆ ಅಂತ ನೋಡಿಬಿಟ್ಟು ನಾವು ಮುಂದೆ ಇನ್ನೂ ಓಪನ್ ಮಾಡುವುದಾ ಅಥವಾ ಅದನ್ನು ಕಡಿಮೆ ಮಾಡುವುದಾ ಅಂತ ನಾವು ಯೋಚನೆ ಮಾಡಬೇಕು. ಅದು ಇಲ್ಲದೆ ಈಗ ಮಳೆಯೂ ಶುರುವಾಗಿದೆ, ಮುಂಗಾರು ಮಳೆ. ಸೊ ಅದರಿಂದಾಗಿ ಎಲ್ಲ ನೀರಿನ ಮೂಲಗಳನ್ನು ಚೆಕ್ ಮಾಡೋಕ್ಕೆ ಹೇಳಿದ್ದೀವಿ. ತಾಲೂಕಿನ ಹಲವು ಗ್ರಾಮ ಪಂಚಾಯತ್ಗಳಿಗೆ ಭೇಟಿ ನೀಡಿ ಸಮಸ್ಯೆಗಳ ಬಗ್ಗೆ ಅಧಿಕಾರಿಗಳು ಹಾಗೂ ಸಾರ್ವಜನಿಕರಿಂದ ಮಾಹಿತಿ ಪಡೆದ ಜಿಲ್ಲಾಧಿಕಾರಿ ಶುಭಾ ಕಲ್ಯಾಣ್. ತಾಜಾ ಸುದ್ದಿಗಾಗಿ ಎಜೆ ನ್ಯೂಸ್ 24/7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ.